ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಚೈನಾ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡ ಟ್ರೇಡ್ ವಾರ ಆಗುತ್ತೆ ಅಂತ ಜಗತ್ತು ನಿರೀಕ್ಷೆ ಮಾಡಿತ್ತು. ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಈ ಟ್ರೇಡ್ ವಾರನ್ನ ಇಡೀ ಜಗತ್ತಿಗೆ ವಿಸ್ತರಣೆ ಮಾಡಿದ್ರು. ಎಲ್ಲ ದೇಶಗಳು ಜಿ ಹುಜೂರ್ ಅಂತ ಟ್ರಂಪ್ ಏನ್ ಹೇಳಿದ್ರು ಅದನ್ನೆಲ್ಲ ಒಪ್ಕೊಂಡು ನೀವು ಹೇಳ್ದಾಗ ಕೇಳ್ತೀವಿ ಅಂತ ಹೇಳಿ ತಮ್ಮ ತಮ್ಮ ದೇಶಕ್ಕೆ ಹಿತವಾಗದೇ ಇದ್ರೂ ಕೂಡ ಟ್ರಂಪ್ ಅನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಒಂದಷ್ಟು ಒಪ್ಪಂದಗಳನ್ನ ಮಾಡಿಕೊಂಡ್ವು. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನೇಕ ದೇಶಗಳು ಮಾಡ್ಕೊಂಡಿದ್ದು ಇದನ್ನೇ. ಉದಾಹರಣೆಗೆ ವಿಯೆಟ್ನಾಂ ಅನ್ನೇ ತೆಗೆದುಕೊಳ್ಳಿ. ವಿಯೆಟ್ನಾಂ ಮೇಲೆ ಟ್ರಂಪ್ ವಿಪರೀತವಾದಂತಹ ತೆರಿಗೆ ಹಾಕ್ತಾರೆ ಅನ್ನುವಂತಹ ಭಯದಲ್ಲಿ ವಿಯೆಟ್ನಾಂ ಏನ್ ಮಾಡ್ತು, 0% ಟ್ಯಾರಿಫ್ ನಲ್ಲಿ ಅಮೆರಿಕದೊಂದಿಗೆ ವ್ಯಾಪಾರ ಮಾಡ್ತೀವಿ ಅಂತ ಅವ್ರು ಒಪ್ಪಿಗೆ ಕೊಟ್ಟರು. ಇದಕ್ಕೆ ಪ್ರತಿಯಾಗಿ ವಿಯೆಟ್ನಾಂಗೆ ಟ್ರಂಪ್ ಕೊಟ್ಟಿದ್ದು 20% ಟ್ಯಾರಿಫ್ ನ ಉಡುಗೊರೆ. ಅಂದ್ರೆ ಟ್ರಂಪ್ ನಡೆದಿದ್ದೇ ದಾರಿ, ಮಾಡಿದ್ದೇ ಶಾಸನ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಂಪ್ಗೆ ಸೆಡ್ಡು ಹೊಡೆದಿದ್ದು ಅಂತಂದ್ರೆ ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಕೆನಡಾ, ಈಗ ಭಾರತ. ಬ್ರೆಜಿಲ್ ಕೂಡ ಟ್ರಂಪ್ ಮಾತನ್ನ ಕೇಳ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಹತಾಶೆಯಿಂದ ಈಗ ಭಾರತದ ಮೇಲೆ ಸಿಕ್ಕಾಪಟ್ಟೆ ಮುನಿಸಿಕೊಂಡಿದ್ದಾರೆ. ಭಾರತದ ಎಕಾನಮಿಯನ್ನ ಡೆಡ್ ಎಕಾನಮಿ ಅಂತ ಕರೆದಿದ್ದಾರೆ. ರಷ್ಯಾದೊಂದಿಗೆ ಭಾರತದ ಎಕಾನಮಿಯೂ ಕೂಡ ಹೂತ್ ಹೋಗುತ್ತೆ, ನಾಶ ಆಗಿ ಹೋಗುತ್ತೆ ಅಂತೆಲ್ಲ ಟ್ರಂಪ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ನಿಜವಾಗ್ಲೂ ಅಮೆರಿಕದ ಅಧ್ಯಕ್ಷನ, ವಿಶ್ವದ ಹಿರಿಯಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕಾಗೆ ಎಂತಹ ದೌರ್ಭಾಗ್ಯ ಬಂತು. ಇಂತಹ ಒಬ್ಬ ಅಪ್ರಬುದ್ಧನನ್ನ ತನ್ನ ದೇಶದ ಅಧ್ಯಕ್ಷ ಅಂತ ಒಪ್ಕೊಳ್ಬೇಕಾದಂತಹ ಸನ್ನಿವೇಶ ಅಮೆರಿಕಕ್ಕೆ ಬಂದು ಒದಗಿದೆಯಲ್ಲ ಅಂತ ಅನ್ಸುತ್ತೆ. ಈ ನಡುವೆ ಮಿತ್ರರೇ, ಟ್ರಂಪ್ 25% ಟ್ಯಾರಿಫ್ ಅನ್ನ ಭಾರತದ ಮೇಲೆ ಘೋಷಣೆ ಮಾಡಿದ್ರಲ್ಲ, ಅದಾದ ಬಳಿಕ ಬಹಳಷ್ಟು ಬೆಳವಣಿಗೆ ಆಗಿದೆ. ಟ್ರಂಪ್ ಮತ್ತೆ ಭಾರತಕ್ಕೆ ಧಮಕಿ ಹಾಕಿದ್ದಾರೆ. ಭಾರತವನ್ನು ಬೆಂಬಲಿಸೋದಕ್ಕೆ ರಷ್ಯಾದ ಮಾಜಿ ಅಧ್ಯಕ್ಷರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಟ್ರಂಪ್ ಅವರನ್ನ ಮತ್ತಷ್ಟು ಕೆರಳಿಸಿದೆ. ಇದಕ್ಕೆ ಪ್ರತಿಯಾಗಿ ಟ್ರಂಪ್ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈ ವಿಚಾರ ಭಾರತದಲ್ಲಿ ದೊಡ್ಡ ರಾಜಕೀಯಕ್ಕೆ ಕಾರಣ ಆಗಿದೆ. ಸಹಜವಾಗಿ ರಾಜಕೀಯ ಆಗತ್ತೆ, ಆದರೆ ನಮ್ಮ ವಿಪಕ್ಷ ನಾಯಕ ಮಾಡಿದಂತಹ ತೀರಾ ಬಾಲಿಶತನದ ರಾಜಕಾರಣ ಇದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷವನ್ನೇ ಇಬ್ಬಾಗ ಮಾಡಿದೆ. INDIA ಕೂಟದಲ್ಲೇ ಬಿರುಕು ಮೂಡುವಂತೆ ಮಾಡಿದೆ. ರಾಹುಲ್ ಗಾಂಧಿ ಅವರ ಅಪ್ರಬುದ್ಧ ರಾಜಕೀಯ ನಡೆಗೆ ಅವರದೇ ಪಕ್ಷದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಭಾರತದ ಕುರಿತಾಗಿ ಟ್ರಂಪ್ ಧೋರಣೆ ಏನಿದೆ, ಇದರ ಬಗ್ಗೆ ಅಮೆರಿಕದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ವೆಸ್ಟರ್ನ್ ಜಗತ್ತು ಇದರ ಬಗ್ಗೆ ಅಪಸ್ವರ ತೆಗಿತಾ ಇದೆ. ಇದು ಬಹಳ ಡೇಂಜರಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಕಳೆದ ಒಂದು ತಿಂಗಳಿನಿಂದ ನಿಮಗೆ ಹೇಳ್ತಾ ಬರ್ತಾ ಇದ್ದೆ, ಭಾರತ ಮತ್ತು ಅಮೆರಿಕದ ನಡುವೆ ನಡೆಯುವಂತಹ ಟ್ರೇಡ್ ಡೀಲ್ ಇದೆಯಲ್ಲ, ಇದು ಖಂಡಿತವಾಗ್ಲೂ ಹೂವಿನ ಹಾದಿ ಆಗೋದಿಲ್ಲ. ಸಾಕಷ್ಟು ಅಡೆತಡೆಗಳು ಬರ್ತವೆ. ಟ್ರಂಪ್ ರಿಂದ ಸಾಕಷ್ಟು ಬೆದರಿಕೆ ಬರೋದಕ್ಕೆ ಶುರುವಾಗುತ್ತೆ. ಟ್ರಂಪ್ ಭಾರತವನ್ನ ಮಣಿಸೋದಕ್ಕೆ ಸಾಕಷ್ಟು ಒತ್ತಡವನ್ನ ಹೇರೋದಕ್ಕೆ ಶುರು ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಯಾಕೆ ಆ ಮಾತನ್ನ ಹೇಳ್ತಾ ಇದ್ದೆ ಅಂತಂದ್ರೆ, ಟ್ರಂಪ್ ಅವರ ನಡವಳಿಕೆಯೇ ಆಗಿದೆ. ಜಪಾನ್ ವಿಚಾರದಲ್ಲಿ ಟ್ರಂಪ್ ಇದನ್ನೇ ಮಾಡಿದ್ದು, ಸೌತ್ ಕೊರಿಯಾ ವಿಚಾರದಲ್ಲಿ ಟ್ರಂಪ್ ಇದನ್ನೇ ಮಾಡಿದ್ರು, ವಿಯೆಟ್ನಾಂ ವಿಚಾರದಲ್ಲೂ ಇದನ್ನೇ ಮುಂದುವರಿಸಿದ್ರು. ಯಾವ್ಯಾವ ದೇಶ ತನಗೆ ಬಗ್ತಾ ಇಲ್ವೋ ಆ ದೇಶಕ್ಕೆ ವಿಪರೀತವಾದಂತಹ ಬೆದರಿಕೆ, ವಿಪರೀತವಾದಂತಹ ಟ್ಯಾರಿಫ್ ಇದನ್ನು ವಿಧಿಸುವ ಮೂಲಕ, ಅಂದ್ರೆ ಅದನ್ನು ಘೋಷಣೆ ಮಾಡುವಂತಹದ್ದು, ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಹಾಕಿ ಆ ದೇಶದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತೆ ಮಾಡೋದು. ಸಹಜವಾಗಿ ಟ್ರಂಪ್ ಇಂತಹ ಪೋಸ್ಟ್ ಹಾಕ್ತಿದ್ದ ಹಾಗೆ ಆ ದೇಶದ ಎಕಾನಮಿಯಲ್ಲಿ ಸಾಕಷ್ಟು ಫ್ಲಕ್ಚುಯೇಟ್ ಆಗೇ ಆಗುತ್ತೆ. ಷೇರು ಮಾರುಕಟ್ಟೆ ಪಾತಾಳವನ್ನು ಕಾಣುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಒತ್ತಡಕ್ಕೊಳಗಾಗಿ ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಕೇಳುವಂತಹ ಪರಿಸ್ಥಿತಿಗೆ ಬಂದು ಬಿಡ್ತವೆ. ಜಪಾನ್ಗೂ ಕೂಡ ಟ್ರಂಪ್ ಇದೇ ರೀತಿಯ ಬೆದರಿಕೆ ಹಾಕಿ ಜಪಾನ್ನಿಂದ ಒಪ್ಪಂದವನ್ನ ಮಾಡಿಸಿಕೊಂಡ್ರು. ಸೌತ್ ಕೊರಿಯಾಗೂ ಕೂಡ ಹೀಗೆ ಆಯಿತು. ಈ ತಂತ್ರಗಾರಿಕೆಯನ್ನ ಭಾರತದ ವಿಚಾರದಲ್ಲೂ ಕೂಡ ಟ್ರಂಪ್ ಮುಂದುವರಿಸ್ತಾರೆ ಎನ್ನುವಂಥದ್ದು ಕನ್ಫರ್ಮ್ ಆಗಿದ್ದಂತಹ ವಿಚಾರ. ಯಾಕೆಂತಂದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಮಾತುಕತೆ ಇತ್ತಲ್ಲ, ಅಷ್ಟು ಸುಲಭಕ್ಕೆ ಮುಗಿಯುವಂತಹ ಲಕ್ಷಣ ಕಾಣ್ತಾ ಇರಲಿಲ್ಲ. ಅಮೆರಿಕದ ಬೇಡಿಕೆಗಳಿಗೆ ಭಾರತ ಒಪ್ಕೊಳ್ತಾ ಇರಲಿಲ್ಲ. ಮಾತುಕತೆ ಮುರಿದು ಬೀಳ್ತಾ ಇತ್ತು. ಅಂತಿಮವಾಗಿ ಆಗಸ್ಟ್ 1 ಡೆಡ್ಲೈನ್ ಏನ್ ಬಂತು, ಟ್ರಂಪ್ ಹತಾಶೆಗೊಳಗಾದ್ರು. ಇನ್ನೂ ಕೂಡ ಭಾರತ ಒಪ್ತಾ ಇಲ್ಲ ಅಂತಂದ್ರೆ ಭಾರತಕ್ಕೆ ನಾನು ಇದೇ ಅಸ್ತ್ರವನ್ನು ಪ್ರಯೋಗ ಮಾಡ್ತೀನಿ ಅಂತೇಳಿ ಆರಂಭದಲ್ಲಿ 25% ಟ್ಯಾರಿಫ್ ಜೊತೆಗೆ ಹೆಚ್ಚುವರಿ ಟ್ಯಾರಿಫ್ ವಿಧಿಸುವಂತಹ ಪೆನಾಲ್ಟಿಯ ಬೆದರಿಕೆ ಘೋಷಣೆಯನ್ನ ಮಾಡಿಬಿಟ್ರು. ಆದ್ರೂ ಸಹ ಭಾರತ ಬಗ್ಗೋ ತರ ಕಾಣ್ತಾ ಇಲ್ಲ. ಭಾರತದ ಅಧಿಕೃತ ಸ್ಟೇಟ್ಮೆಂಟ್ ಏನು, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಇದರ ಪರಿಣಾಮದ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ಅಮೆರಿಕದ ಡೆಲಿಗೇಟ್ಸ್ಗಳು ಭಾರತಕ್ಕೆ ಬರ್ತಾರೆ, ಆಗ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರ್ತೀವಿ, ಹೀಗಂತ ಬಹಳ ಕೂಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಇದು ಟ್ರಂಪ್ ರನ್ನ ಇನ್ನಷ್ಟು ಕೆರಳಿಸಿದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಬೆಳವಣಿಗೆ ಏನಾಯ್ತು ಕೇಳಿದ್ರೆ, ಈ ರಷ್ಯಾದ ಮಾಜಿ ಅಧ್ಯಕ್ಷ ಡೆಮಿಟ್ರಿ ಮೆಡ್ವೆಡೇವ್ ಇದಾರಲ್ಲ, ಅವರೊಂದು ಟ್ವೀಟ್ ಮಾಡ್ತಾರೆ. ಒಂದು ಹಂತದಲ್ಲಿ ಅವರು ಭಾರತವನ್ನ ಬೆಂಬಲಿಸಿಯೇ ಟ್ವೀಟ್ ಮಾಡ್ತಾರೆ. ಮುಂದುವರೆದು ಈ ಟ್ರಂಪ್ ಅವರ ನೀತಿಯನ್ನ ಲೇವಡಿ ಮಾಡ್ತಾರೆ. ರಷ್ಯಾವನ್ನ ಬೆದರಿಸೋದಕ್ಕೆ ರಷ್ಯಾ ಏನು ಇರಾನ್ ಅಲ್ಲ ಅಥವಾ ಇಸ್ರೇಲ್ ಅಲ್ಲ. ನೀವು ಹೇಳಿದ್ದನ್ನೆಲ್ಲ ಕೇಳೋದಿಲ್ಲ. ನಿಮ್ಮ ಪ್ರತಿಯೊಂದು ಆದೇಶವೂ ಕೂಡ ಯುದ್ಧದ ಕಡೆಗೆ ಹೋಗುವಂತಿದೆ. ಹೀಗಂತ ಡೆಮಿಟ್ರಿ ಮೆಡ್ವೆಡೇವ್ ಟ್ರಂಪ್ ಅವರ ಕಾಲೆಳಿತಾರೆ.
ಯಾವಾಗ ರಷ್ಯಾದ ಮಾಜಿ ಅಧ್ಯಕ್ಷರಿಂದ ಈ ಟ್ವೀಟ್ ಬಂತು, ಇನ್ನೊಂದು ಕಡೆಯಲ್ಲಿ ಭಾರತ ಯಾವುದೇ ರೀತಿಯಲ್ಲೂ ಟ್ರಂಪ್ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡಿಲ್ಲ. ತಕ್ಷಣ ಒತ್ತಡಕ್ಕೊಳಗಾದಂತಹ ಟ್ರಂಪ್ ಹತಾಶೆಯಿಂದ ಒಂದು ಟ್ವೀಟ್ ಮಾಡ್ತಾರೆ, ಭಾರತದ ಎಕಾನಮಿ ಸತ್ತು ಹೋಗ್ಬಿಟ್ಟಿದೆ, ರಷ್ಯಾ ಜೊತೆಗೆ ಅವ್ರು ಏನು ವ್ಯಾಪಾರ ಮಾಡ್ತಾರೆ ಅದೆಲ್ಲ ನನಗೆ ಬೇಕಾಗಿಲ್ಲ, ಭಾರತ ಅತ್ಯಂತ ಹೆಚ್ಚು ಟ್ಯಾರಿಫ್ ವಿಧಿಸುವಂತಹ ದೇಶ, ಹೀಗಾಗಿ ನಾವು ಆ ದೇಶದೊಂದಿಗೆ ಬಹಳ ಕಡಿಮೆ ವ್ಯಾಪಾರವನ್ನು ಇಟ್ಕೊಂಡಿದ್ದೀವಿ, ಭಾರತದ ಎಕಾನಮಿ ರಷ್ಯಾದ ಎಕಾನಮಿ ಜೊತೆಗೆ ಸೇರಿ ಸತ್ತು ಹೋಗ್ಬಿಡ್ಲಿ. ರಷ್ಯಾದ ಮಾಜಿ ಅಧ್ಯಕ್ಷ ಡೆಮಿಟ್ರಿ ಮೆಡ್ವೆಡೇವ್ ತನ್ನನ್ನು ತಾನು ಅಧ್ಯಕ್ಷ ಎಂಬಂತೆ ಬಿಂಬಿಸಿಕೊಳ್ತಾ ಇದ್ದಾರೆ. ಹೀಗೆಲ್ಲ ಟ್ರಂಪ್ ಒಂದು ಹತಾಶೆಯಿಂದ ಟ್ವೀಟ್ ಮಾಡ್ತಾರೆ. ಮಿತ್ರರೇ, ಟ್ರಂಪ್ ಮಾಡಿದಂತಹ ಈ ಪೋಸ್ಟ್ ಇದೆಯಲ್ಲ ಟ್ರುತ್ ಸೋಷಲ್ನಲ್ಲಿ, ಇದನ್ನು ನೋಡಿದಾಗ ಇದು ಅಮೆರಿಕದ ಅಧ್ಯಕ್ಷ ಮಾಡಿದ್ದು ಅಂತ ಯಾರೂ ಹೇಳೋದಿಲ್ಲ. ಯಾಕೆಂತಂದ್ರೆ ಎರಡು ರೌಡಿಗಳ ನಡುವೆ ಗ್ಯಾಂಗ್ ವಾರ್ ಆಗ್ತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಇಂತಹ ಬೆದರಿಕೆಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಅದನ್ನು ಬಿಟ್ಟರೆ ಎರಡೂ ದೇಶಗಳು, ಅದರಲ್ಲೂ ಅತ್ಯಂತ ಬಲಿಷ್ಠವಾದಂತಹ ಎರಡು ದೇಶಗಳ ನಡುವೆ ನಡೀತಿರುವಂತಹ ವ್ಯವಹಾರದ ಬಗ್ಗೆ ಟ್ರಂಪ್ ಇಷ್ಟು ಕೀಳು ಮಟ್ಟದ ಟ್ವೀಟ್ ಮಾಡ್ತಾರೆ ಅಂತಂದ್ರೆ, ಅದರಲ್ಲೂ ವಿಶ್ವದ 4ನೇ ಅತಿ ದೊಡ್ಡ ಎಕಾನಮಿ, ವಿಶ್ವದಲ್ಲೇ ಅತಿ ಹೆಚ್ಚು ಗ್ರೋತ್ ರೇಟ್ ಇರುವಂತಹ ಎಕಾನಮಿ, ಅದನ್ನ ಡೆಡ್ ಅಂತ ಕರೀತಾರೆ ಅಂತಂದ್ರೆ ಟ್ರಂಪ್ ಅವರ ಜ್ಞಾನ ಮಟ್ಟ ಯಾವ ಹಂತದಲ್ಲಿದೆ ಅಥವಾ ಅವರು ಎಷ್ಟು ಹತಾಶೆಗೊಳಗಾಗಿದ್ದಾರೆ ಅಂತ ಯೋಚನೆ ಮಾಡಿ. ಟ್ರಂಪ್ಗೆ ಭಾರತದ ಮೇಲೆ ಸಿಟ್ಟು ಬರೋದಕ್ಕೆ ಕಾರಣ ಏನು? ಡೆಮಿಟ್ರಿ ಮೆಡ್ವೆಡೇವ್ ಅವರ ಸ್ಟೇಟ್ಮೆಂಟ್. ಅವರು ಭಾರತವನ್ನ ಪರೋಕ್ಷವಾಗಿ ಬೆಂಬಲಿಸಿ ಮಾಡಿದಂತಹ ಟ್ವೀಟ್ನಿಂದ ಟ್ರಂಪ್ ಮತ್ತಷ್ಟು ಹತಾಶೆಗೊಳಗಾಗಿ ಈ ರೀತಿಯಾಗಿ ಬೆದರಿಕೆ ಹಾಕ್ತಾರೆ. ಟ್ರಂಪ್ ಅವರ ಈ ಬೆದರಿಕೆ ಅಥವಾ ಧಮ್ಕಿಗೆ ಭಾರತ ಏನಾದರೂ ಬಗ್ಗಿದೆಯಾ ಕೇಳಿದ್ರೆ, ಮಿತ್ರರೇ, ಸರ್ಕಾರದ ಹಂತದ ಬಗ್ಗೆ ನಾನೇನು ಕಮೆಂಟ್ ಮಾಡೋದಿಲ್ಲ, ಅದು ರಾಜಕೀಯ ಆಗತ್ತೆ. ನಿಮಗೆ ಇದನ್ನ ನೋಡಬೇಕಾದ್ರೆ ನಮ್ಮ ಷೇರು ಮಾರುಕಟ್ಟೆಯನ್ನು ನೋಡಿ. ಭಾರತ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಾಗ್ಲಿ ಟ್ರಂಪ್ ಅವರ ಈ ಒಂದು ಟ್ಯಾರಿಫ್ಗಾಗ್ಲಿ ಎಷ್ಟರ ಮಟ್ಟಿಗೆ ಬೆಲೆ ಕೊಟ್ಟಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ನಿಮಗೆಲ್ಲ ಗೊತ್ತಿರಬಹುದು, ಟ್ರಂಪ್ ಅವರು ಆರಂಭದಲ್ಲಿ ಈ ಟ್ಯಾರಿಫ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರುವಂತಹ ಸಂದರ್ಭದಲ್ಲಿ ವಿಶ್ವದ ಎಲ್ಲಾ ಷೇರು ಮಾರುಕಟ್ಟೆಗಳು ಕೂಡ ಯಾವ ಹಂತಕ್ಕೆ ಬಿದ್ದು ಹೋಗ್ತಾ ಇದ್ವು ಅಂತ. ಅವರು ಒಮ್ಮೆ ಟ್ಯಾರಿಫ್ ಅನ್ನುವಂಥ ಹೆಸರು ಹೇಳಿದ ತಕ್ಷಣ ಜಪಾನ್ನಲ್ಲಿ 3,000 ಅಂಕ 4,000 ಅಂಕ ಬಿದ್ದು ಹೋಗಿತ್ತು. ಹಾಂಗ್ಕಾಂಗ್ನ ಷೇರು ಮಾರುಕಟ್ಟೆ ಕೊಲ್ಯಾಪ್ಸ್ ಆಗಿತ್ತು, 10,000 ಅಂಕಗಳಷ್ಟು ಕುಸಿತ ಕಂಡಿತ್ತು. ಭಾರತದಲ್ಲೂ ಕೂಡ 3,500-4,000 ಅಂಕಗಳಷ್ಟು ಕುಸಿತ ಕಂಡಿತ್ತು. ಈಗ ಟ್ರಂಪ್ ಭಾರತದ ಮೇಲೆ 25% ಟ್ಯಾರಿಫ್ ಘೋಷಣೆ ಮಾಡಿದ್ದಾರೆ, ಪ್ಲಸ್ ಭಾರತಕ್ಕೆ ಅಡಿಷನಲ್ ಪೆನಾಲ್ಟಿ ಹಾಕ್ತೀನಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಇಷ್ಟಾದ್ರೂ ಸಹ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಅಂತಹ ದೊಡ್ಡ ಕುಸಿತವನ್ನ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಿನ್ನೆ ಸ್ವಲ್ಪ ಏರಿಳಿತವನ್ನ ದಾಖಲಿಸಿತ್ತು, ಇವತ್ತು ಕೂಡ ಸ್ವಲ್ಪ ರೆಡ್ ನಲ್ಲಿದೆ. ಆದ್ರೆ ಆ ಪ್ರಮಾಣದಲ್ಲಿ 2,000 ಅಂಕ 3,000 ಅಂಕ ಅಷ್ಟೆಲ್ಲ ಏನು ಕುಸಿತ ದಾಖಲಿಸಿಲ್ಲ. ಟ್ರಂಪ್ಗೆ ಭಾರತ ಅಷ್ಟೇನು ಮಹತ್ವ ಕೊಟ್ಟಿಲ್ಲ ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗತ್ತೆ. ಮಿತ್ರರೇ, ಈಗ ನೇರವಾಗಿ ರಾಜಕಾರಣಕ್ಕೆ ಬರೋಣ. ಯಾಕೆಂತಂದ್ರೆ ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಹೊರ ದೇಶದ ನಾಯಕ ಈ ರೀತಿಯಾಗಿ ಒಂದು ದೇಶದ ಎಕಾನಮಿಯ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದ್ದಾನೆ ಅಂತಂದ್ರೆ ಆ ಸಂದರ್ಭದಲ್ಲಿ ದೇಶ ಒಗ್ಗಟ್ಟಾಗಬೇಕು. ಈಗ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಾವು ಹೇಗೆ ಒಗ್ಗಟ್ಟಾಗಿರಬೇಕು ಅಂತ ಹೇಳ್ತಾ ಇದ್ವೋ, ಈಗಲೂ ಕೂಡ ಭಾರತ ಅದೇ ಸ್ಥಿತಿಯಲ್ಲಿದೆ. ನಮ್ಮ ಎಕಾನಮಿಯ ಮೇಲೆ ಅಮೆರಿಕದ ಪ್ರಹಾರ ಆಗ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಭಾರತದ ಎಕಾನಮಿ ಸತ್ತು ಹೋಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇದರ ವಿರುದ್ಧವಾಗಿ ನಿಂತ್ಕೊಳ್ಬೇಕಾಗತ್ತೆ. ಆದರೆ ದುರಂತ ಏನು ಗೊತ್ತಾ? ನಮ್ಮ ದೇಶದಲ್ಲಿರುವಂತಹ ಅತ್ಯಂತ ಪ್ರಬುದ್ಧವಾದಂತಹ ಅತ್ಯಂತ ಬುದ್ಧಿವಂತನಾದಂತಹ ವಿಪಕ್ಷ ನಾಯಕ ಟ್ರಂಪ್ ಅವರನ್ನ ಬೆಂಬಲಿಸಿದ್ದಾರೆ. ಟ್ರಂಪ್ ಹೇಳ್ತಾ ಇರುವಂತಹದ್ದು ಸತ್ಯ. ಭಾರತದ ಎಕಾನಮಿ ನಿಜಕ್ಕೂ ಕೂಡ ಸತ್ತೋಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದಂತಹ ನಿರ್ಮಲಾ ಸೀತಾರಾಮನ್ ಬಿಟ್ರೆ ಉಳಿದ ಎಲ್ಲರಿಗೂ ಕೂಡ ಭಾರತದ ಆರ್ಥಿಕತೆ ಸತ್ತಿರುವಂತಹದ್ದು ಅರಿವಿಗೆ ಬಂದಿದೆ. ಟ್ರಂಪ್ ಈ ಸತ್ಯ ಹೇಳಿರೋದಕ್ಕೆ ನನಗೆ ಬಹಳ ಖುಷಿ ಇದೆ. ಈ ಬಿಜೆಪಿ ಅದಾನಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಭಾರತದ ಆರ್ಥಿಕತೆಯನ್ನ ಹಾಳುಗೆಡವಿದೆ. ಹೀಗಂತ ಹೇಳಿರೋದು ಭಾರತದ ವಿಪಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಮಾನ್ ಶ್ರೀ ರಾಹುಲ್ ಗಾಂಧಿ ಅವರು. ಅವರ ಈ ಜ್ಞಾನ ಪ್ರಭೆಗೆ ನನ್ನದೊಂದು ಸಾಷ್ಟಾಂಗ ನಮಸ್ಕಾರ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತದ ಎಕಾನಮಿ ಸತ್ತಿದೆಯಾ ಬದುಕಿದೆಯಾ ಅನ್ನೋದನ್ನ IMF ದಾಖಲೆ ಸಮೇತ ಹೇಳಿದೆ. ಅದನ್ನ ನಿಮಗೆ ಈಗ ವಿವರಿಸ್ತೀನಿ, ಅನಂತರ ಈ ರಾಜಕೀಯದ ವಿಚಾರಕ್ಕೆ ಬಂದ್ಬಿಡ್ತೀನಿ. ಮಿತ್ರರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMFನ ಡೇಟಾ ಮ್ಯಾಪರ್. ಯಾವ್ಯಾವ ದೇಶ ಎಷ್ಟೆಷ್ಟು ಎಕನಾಮಿಕ್ ಗ್ರೋತ್ ರೇಟ್ ಅನ್ನು ಹೊಂದಿದೆ ಅನ್ನುವಂಥ ಮ್ಯಾಪ್ ಅನ್ನು ಇಲ್ಲಿ ಕೊಡಲಾಗಿದೆ. ನಿಮಗೆ ಒಂದೊಂದೇ ದೇಶದ ವಿವರಿಸ್ತೀನಿ. ಈಗ ಅಮೆರಿಕದ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ಭಾರತದ ಎಕಾನಮಿ ಡೆಡ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಇದನ್ನ IMF ಕೊಟ್ಟಿರುವಂತಹದ್ದು. ಹೀಗಾಗಿ ಇದಕ್ಕೆ ಸ್ವಲ್ಪ ಮಾನ್ಯತೆ ಜಾಸ್ತಿ ಇದೆ. ಯಾವುದೋ ಬಿಜೆಪಿ ಪಕ್ಷದವರು ಅಥವಾ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಲ್ಲ, ಅಥವಾ ರಾಹುಲ್ ಗಾಂಧಿ ಹೇಳದ ಹಾಗೆ ಭಾರತದ ಯಾವುದೋ ಬಿಜೆಪಿಯ ಭಕ್ತರು ಕೊಟ್ಟಂತಹದ್ದಲ್ಲ. ಆರಂಭದಲ್ಲೇ ನಿಮಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಮ್ಯಾಪ್ ಏನು ಪ್ರಕಟವಾಗಿದೆ ಇದು IMFನ ಮ್ಯಾಪ್. ಇಲ್ಲಿ ಭಾರತದ ಮ್ಯಾಪ್ ಅನ್ನು ತಪ್ಪಾಗಿ ಚಿತ್ರಿಸಲಾಗಿದೆ. ಇದು IMFನವರು ಪ್ರಕಟಿಸಿರುವಂತಹ ಮ್ಯಾಪ್. ಇದರಲ್ಲಿ ಭಾರತದ POKಯನ್ನ ಪಾಕಿಸ್ತಾನಕ್ಕೆ ಸೇರಿಸಿ ಇಲ್ಲಿ ಚಿತ್ರಿಸಲಾಗಿದೆ. ಇದಕ್ಕೋಸ್ಕರವಾಗಿ ನಾನು ನಿಮ್ಮ ಬಳಿಯಲ್ಲಿ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಭಾರತದ ಎಕನಾಮಿಕ್ ಗ್ರೋತ್ ರೇಟ್ IMFನ ಪ್ರಕಾರ 6.2% ಇದೆ. ಹಾಗೆ ಚೈನಾದ್ದು 4% ಇದೆ. ಮಿತ್ರರೇ, ಚೈನಾಗಿಂತಲೂ ಭಾರತದ್ದು 2.2% ಜಾಸ್ತಿ ಇದೆ.
ಎಕನಾಮಿಕ್ ಗ್ರೋತ್ ರೇಟ್. ಹಾಗೆ ರಷ್ಯಾದ್ದು ಬಂದ್ಬಿಟ್ಟು 1.5% ಇದೆ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ ಭಾರತದ ಎಕಾನಮಿ ರಷ್ಯಾದ ಎಕಾನಮಿ ಜೊತೆಗೆ ಸತ್ತು ಹೋಗುತ್ತೆ ಅಂತ. 1.5% ಎಕನಾಮಿಕ್ ಗ್ರೋತ್ ರೇಟ್ ಹೊಂದಿರುವಂತಹ ರಷ್ಯಾಗೆ 6.2% ಗ್ರೋತ್ ರೇಟ್ ಅನ್ನು ಹೊಂದಿರುವಂತಹ ಭಾರತವನ್ನು ಹೋಲಿಸೋದಕ್ಕೆ ಸಾಧ್ಯ ಇದೆಯಾ? ಹೋಗ್ಲಿ, ಈ ಟ್ರಂಪ್ ಹೇಳ್ತಾ ಇದಾರಲ್ಲ ತಮ್ಮದು ದೊಡ್ಡ ಎಕಾನಮಿ ಅಂತ. ಹೌದು, ಅಮೆರಿಕದ್ದು ದೊಡ್ಡ ಎಕಾನಮಿಯೇ, ಆದರೆ ಅವರ ಗ್ರೋತ್ ರೇಟ್ ಎಷ್ಟಿದೆ? 1.8% ಇದೆ. ಭಾರತಕ್ಕಿಂತಲೂ ಕೂಡ 4%ನಷ್ಟು ಕಡಿಮೆ ಇದೆ ಅವರದ್ದು ಗ್ರೋತ್ ರೇಟ್. ಹಾಗೆ ಕೆನಡಾದು 1.4% ಇದೆ. ಹೋಗ್ಲಿ, ಈ ಎಲ್ಲ ಪಾಶ್ಚಿಮಾತ್ಯ ದೇಶಗಳಿದಾವಲ್ಲ, ಇಲ್ಲಿ ಯಾವುದಾದ್ರೂ ಬಹಳ ದೊಡ್ಡ ಗ್ರೋತ್ ರೇಟನ್ನು ಹೊಂದಿದವ ಕೇಳಿದ್ರೆ ಯಾವುದೇ ದೇಶ ಒಳ್ಳೆಯ ಗ್ರೋತ್ ರೇಟನ್ನು ಹೊಂದಿಲ್ಲ. IMF ಪ್ರಕಾರ ಜರ್ಮನಿಯ ಗ್ರೋತ್ ರೇಟ್ ಝೀರೋದಲ್ಲಿದೆ. UK ಕೇವಲ 1.1% ಗ್ರೋತ್ ರೇಟನ್ನು ಹೊಂದಿದೆ. ಅಂತಹದ್ರಲ್ಲಿ ಭಾರತ 6.2% ಗ್ರೋತ್ ರೇಟನ್ನು ಹೊಂದಿದೆ. ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಎಕಾನಮಿ. ಇಂತಹ ದೇಶವನ್ನ ಟ್ರಂಪ್ ಡೆಡ್ ಎಕಾನಮಿ ಅಂತ ಕರೆದಿದ್ದಾರೆ. ಈಗ ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಹೌದು ಟ್ರಂಪ್ ಹೇಳಿರೋದು ಸತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಮಿತ್ರರೇ, IMFಗಿಂತಲೂ ರಾಹುಲ್ ಗಾಂಧಿ ಬುದ್ಧಿವಂತರಲ್ವಾ? ಹೀಗಾಗಿ ರಾಹುಲ್ ಗಾಂಧಿ ಹೇಳಿದ್ದ ಸತ್ಯ ಅಂತ ನಾವು ಭಾವಿಸೋಣ. ಆದರೆ ಯಾವಾಗ ರಾಹುಲ್ ಗಾಂಧಿ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಇದನ್ನ ಕಾಂಗ್ರೆಸ್ ಪಕ್ಷದವರೇ ಒಪ್ತಾ ಇಲ್ಲ. INDIA ಕೂಟದಲ್ಲಿ ಇದರ ಬಗ್ಗೆ ಅಪಸ್ವರ ಕೇಳಬರ್ತಾ ಇದೆ. ಕಾಂಗ್ರೆಸ್ನ ನಾಯಕ ಶಶಿ ತರೂರ್ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಭಾರತ US ಒತ್ತಡಕ್ಕೆ ಮಣಿಬಾರದು. ಅಮೆರಿಕದವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸಿದ್ರೆ ನಾವು ಈ ಒಪ್ಪಂದದಿಂದಲೇ ಹಿಂದೆ ಸರಿಬೇಕು, ಅದರಿಂದ ವಾಪಸ್ ಬರಬೇಕು. ಅಮೆರಿಕದ ಈ ಬೆದರಿಕೆ ಇದೆಯಲ್ಲ, ಇದು ಭಾರತ ಮತ್ತು ರಷ್ಯಾದ ವ್ಯೂಹಾತ್ಮಕ ಸಂಬಂಧದ ಮೇಲೆ ಪರಿಣಾಮ ಬೀರುವಂತಿದೆ. ಭಾರತ ಏನು ಅಮೆರಿಕದ ಬೆದರಿಕೆಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಎಕಾನಮಿ ತುಂಬಾ ಸ್ಟ್ರಾಂಗ್ ಆಗಿದೆ. ಭಾರತ ಇವತ್ತು ಡೊಮೆಸ್ಟಿಕ್ ಡಿಮ್ಯಾಂಡ್ ಅನ್ನು ಹೊಂದಿರುವಂತಹ ದೇಶ. ನಾವು ಎಕ್ಸ್ಪೋರ್ಟ್ ಅನ್ನೇ ನಂಬಿಕೊಂಡಿರುವಂತಹ ದೇಶ ಅಲ್ಲ. ಚೀನಾ ಇವತ್ತು ಎಕ್ಸ್ಪೋರ್ಟ್ ಅನ್ನು ನಂಬಿಕೊಂಡಿರುವಂತಹ ದೇಶ. ಹೀಗಂತ ಹೇಳಿರುವಂತಹದ್ದು ಭಾರತದ ಕಾಂಗ್ರೆಸ್ ಪಕ್ಷದ ನಾಯಕ ಶಶಿ ತರೂರ್. ಹೋಗ್ಲಿ ಬಿಟ್ಬಿಡಿ, ಶಶಿ ತರೂರ್ ಇತ್ತೀಚೆಗೆ ಕಾಂಗ್ರೆಸ್ ಅನ್ನ ಅಷ್ಟಾಗಿ ಸಮರ್ಥಿಸಿಕೊಳ್ಳುತ್ತಿಲ್ಲ. ಅವರೇನೋ ಬಿಜೆಪಿಗೆ ಫೇವರ್ ಆಗಿ ಹೇಳಿದ್ರು ಅಂತ ಅಂದುಕೊಳ್ಳಿ. ಇನ್ನೋರ್ವ ಕಾಂಗ್ರೆಸ್ನ MP ಆಗಿರುವಂತಹ ರಾಜ್ಯಸಭಾ ಸದಸ್ಯ ರಾಜೀವ್ ಶುಕ್ಲಾ, ಟ್ರಂಪ್ ಅವರ ಹೇಳಿಕೆ ಆಧಾರರಹಿತವಾದಂತಹದ್ದು. ನಮ್ಮ ಆರ್ಥಿಕತೆ ದುರ್ಬಲವಾಗಿಲ್ಲ. ಯಾರಾದರೂ ಭಾರತದ ಆರ್ಥಿಕತೆಯನ್ನು ಮುಳುಗಿಸಬಹುದು ಅಂತ ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ತಿಳುವಳಿಕೆ. ಟ್ರಂಪ್ ದೊಡ್ಡ ಭ್ರಮೆಯಲ್ಲಿದ್ದಾರೆ. ನಾವು ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ಟ್ರಂಪ್ ಅವರಿಂದ ಕೇಳಬೇಕಾಗಿಲ್ಲ. ಹೀಗಂತ ಇನ್ನೋರ್ವ ಕಾಂಗ್ರೆಸ್ನ ನಾಯಕನಾಗಿರುವಂತಹ ರಾಜೀವ್ ಶುಕ್ಲಾ ಟ್ರಂಪ್ ವಿರುದ್ಧ ಕಿಡಿಕಾರಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಉದ್ಧವ್ ಬಣದ ಶಿವಸೇನೆಯ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಕೂಡ ಇದು ದುರಹಂಕಾರದ ಮಾತು, ಅಜ್ಞಾನದ ಮಾತು ಅಂತ ಟ್ರಂಪ್ ಅವರನ್ನ ಟೀಕಿಸಿದ್ದಾರೆ. ಇದೆಲ್ಲ ಬಿಟ್ಟುಬಿಡಿ, ಓವೈಸಿ ಇಂತಹ ವಿಚಾರಗಳ ಸಿಕ್ಕಾಗ ಇದೇ ದೊಡ್ಡ ಅಪರ್ಚುನಿಟಿ ಅಂತ ಹೇಳಿ ನರೇಂದ್ರ ಮೋದಿ ಅವರ ವಿರುದ್ಧ ಕಿಡಿಕಾರುವಂತಹ ಒಬ್ಬ ನಾಯಕ. ಅಂತಹ ಓವೈಸಿ ಹೇಳ್ತಾ ಇದ್ದಾರೆ, ಶ್ವೇತಭವನದ ಒಬ್ಬ ಬಫೂನ್ ಇನ್ ಚೀಫ್ ನಮ್ಮ ದೇಶವನ್ನ ಬೆದರಿಸ್ತಾ ಇರುವಂತಹದ್ದು ನನಗೆ ದುಃಖ ತರ್ತಾ ಇದೆ. ಭಾರತ ಒಂದು ಸಾರ್ವಭೌಮ ದೇಶ. ನಾವು ಯಾವುದೋ ಚಕ್ರವರ್ತಿಗೆ ಕಪ್ಪ ಕೊಡುವಂತಹ ಸಾಮಂತ ದೇಶ ಅಲ್ಲ. 56 ಇಂಚಿನ ಎದೆಯ ನಾಯಕ ನರೇಂದ್ರ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? 56% ಟ್ಯಾರಿಫ್ ಆದಾಗ ಮಾತನಾಡ್ತಾರಾ? ಹೀಗೆ ಕೇಂದ್ರ ಸರ್ಕಾರಕ್ಕೆ ಸಂದೇಶ ಕೊಡೋದರ ಜೊತೆಗೆ ಟ್ರಂಪ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ವಿಪಕ್ಷದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಓವೈಸಿಗೆ ತಿಳಿದಿದೆ. ನಮ್ಮ ಮಾನ್ಯ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಈ ವಿಚಾರದಲ್ಲಿ ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಮಿತ್ರರೇ, ಕೆಲವರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅಪ್ರಬುದ್ಧ ನಾಯಕ, ಹೀಗಾಗಿ ಏನೋ ಮಾತನಾಡ್ತಾರೆ ಅಂತ. ನನಗನ್ನಿಸ್ತಾ ಇದೆ ಇದು ಕೇವಲ ಅಪ್ರಬುದ್ಧತೆ ಮಾತ್ರ ಅಲ್ಲ, ಈ ದೇಶಕ್ಕೆ ಮಾರಕವಾಗುತ್ತೆ ಅಂತ. ಯಾಕೆಂದ್ರೆ ಟ್ರಂಪ್ ಹೇಳ್ತಾ ಇದ್ದಾರೆ ಭಾರತದ ಎಕಾನಮಿ ಸತ್ತೋಗಿದೆ, ರಷ್ಯಾದ ಜೊತೆಗೆ ಭಾರತದ ಎಕಾನಮಿ ಕೂಡ ನಾಶ ಆಗಿ ಹೋಗ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತೀರಾ ಬಾಲಿಶತನವಾದಂತಹ, ತೀರಾ ತುಚ್ಛವಾದಂತಹ ಸ್ಟೇಟ್ಮೆಂಟ್. ಇದನ್ನ ಒಬ್ಬ ವಿಪಕ್ಷ ನಾಯಕನಾಗಿ ಸ್ವಾಗತಿಸ್ತಾರೆ. ಟ್ರಂಪ್ ಹೇಳಿರುವುದು ಸರಿ ಇದೆ, ಸತ್ಯ ಹೇಳಿದ್ದಾರೆ, ಅದು ನಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ರಾಹುಲ್ ಗಾಂಧಿ ಅಂತಹ ಸನ್ಮಾನ್ಯರನ್ನ ಈ ದೇಶದಲ್ಲಿ ಮಾರಕ ಅಂತ ಹೇಳದೆ ಇನ್ನೇನಂತ ಹೇಳಬೇಕು? ರಾಹುಲ್ ಗಾಂಧಿಯ ಬೇಜವಾಬ್ದಾರಿತನ ನೋಡಿ. ಟ್ರಂಪ್ ಯುದ್ಧ ನಿಲ್ಲಿಸಿದೀನಿ, ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ ನಾನೇ ಅಂತ ಹೇಳಿದ್ರೆ ಅದಕ್ಕೂ ರಾಹುಲ್ ಗಾಂಧಿ ಬೆಂಬಲ ಕೊಡ್ತಾರೆ. ಹೌದು, ಟ್ರಂಪ್ ಹೇಳಿದ್ದು ಸತ್ಯ, 30 ಬಾರಿ ಹೇಳಿದ್ದಾರೆ, ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಮೋದಿ ಹೇಳಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದೇ ಟ್ರಂಪ್ ಈಗ ಭಾರತದ ಎಕಾನಮಿ ಸತ್ತು ಹೋಗಿದೆ ಅಂತಂದ್ರೆ ಅದು ಸತ್ಯ, ಟ್ರಂಪ್ ಸತ್ಯನ ಹೇಳ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳದಂತಹ ಸಂದರ್ಭದಲ್ಲಿ ನಾವೆಲ್ಲ ಎಂತಹ ಪುಣ್ಯವಂತರು ಅಂತ ಅನ್ಸುತ್ತೆ. ಎಂತಹ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ಎಂತೆಂತಹ ಬುದ್ಧಿವಂತ ನಾಯಕರು ನಮ್ಮವರಾಗಿದ್ದಾರೆ. ಮಿತ್ರರೇ, ಈ ವಿಚಾರವನ್ನ ಮಾತನಾಡ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಮಾತನಾಡಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಈ ಟ್ರಂಪ್ ಈ ರೀತಿಯ ಟ್ಯಾರಿಫ್ ಯುದ್ಧ ಮಾಡೋದ್ರಿಂದ ಭಾರತ ಹೇಗೆ ಬಚಾವ್ ಆಗಬಹುದು, ಭಾರತಕ್ಕೆ ಬದಲಿ ಏನೇನು ಆಪ್ಷನ್ ಇದೆ, ಟ್ರಂಪ್ ಭಾರತದಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ರಷ್ಯಾವನ್ನ ಪದೇ ಪದೇ ಟ್ರಂಪ್ ಪ್ರಸ್ತಾಪ ಮಾಡ್ತಿರೋದು ಯಾಕೆ, ಇದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.